ನಮಸ್ಕಾರ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಗೆ ಪ್ರವಾಸಿಗರು, ಸ್ಥಳೀಯರು ಸೇರಿದಂತೆ 26 ಜನ ಸಾವನ್ನಪ್ಪಿದ್ರು. ಈ ಘಟನೆ ವಿರುದ್ಧ ದೇಶದಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಉಗ್ರರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು ಅನ್ನೋ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಕೇಂದ್ರ ಸರ್ಕಾರದ ಜೊತೆಗೆ ವಿಪಕ್ಷಗಳು ಕೂಡ ಜೊತೆಗೆ ನಿಂತು ಸಾಥನ್ನ ನೀಡಿದಾವೆ. ಹೌದು, ಭಯೋತ್ಪಾದನೆ ವಿರುದ್ಧ ಕೇಂದ್ರ ಸರ್ಕಾರ ಕೈಗೊಳ್ಳೋ ಯಾವುದೇ ನಿರ್ಧಾರಕ್ಕೆ ಬೆಂಬಲ ನೀಡೋದಾಗಿ ವಿಪಕ್ಷಗಳು ಘೋಷಣೆ ಮಾಡಿದ್ದಾವೆ. ಇನ್ನು ಲೋಕಸಭಾ ವಿಪಕ್ಷ ನಾಯಕ ಹಾಗೂ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರು ಕೂಡ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲವನ್ನ ನೀಡೋದಾಗಿ ಭರವಸೆಯನ್ನ ನೀಡಿದ್ದಾರೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಒಂದು ಅಮಾನವೀಯ ಘಟನೆ. ಈ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡ ಅಮಾಯಕ ನಾಗರಿಕರ ಕುಟುಂಬಸ್ಥರ ನೋವಿನಲ್ಲಿ ನಾವು ಭಾಗಿಯಾಗಲಿದ್ದೇವೆ. ಈ ದಾಳಿಯನ್ನ ಸಂಘಟಿಸಿದವರಿಗೆ ಉಗ್ರ ಶಿಕ್ಷೆ ಆಗಲೇಬೇಕು. ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನ ನೀಡ್ತೀವಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಪಹಲ್ಗಾಮ್ ದಾಳಿಕೋರರಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದ್ರಲ್ಲಿ ಯಾವ ಭಿನ್ನಾಭಿಪ್ರಾಯ ಕೂಡ ಇಲ್ಲ. ದೇಶದ ಮೇಲೆ ನಡೆದ ಈ ದಾಳಿಯನ್ನ ನಾವು ಒಕ್ಕೊರಲಿನಿಂದ ಖಂಡಿಸ್ತೇವೆ. ಈ ವಿಚಾರವಾಗಿ ಕೇಂದ್ರ ಸರ್ಕಾರ ಕೈಗೊಳ್ಳೋ ಎಲ್ಲಾ ನಿರ್ಧಾರಗಳಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಭಯೋತ್ಪಾದನೆ ವಿರುದ್ಧ ಇಡೀ ದೇಶ ಒಂದಾಗಿದೆ. ಈ ಹೋರಾಟದಲ್ಲಿ ಅಂತಿಮವಾಗಿ ನಾವು ಜಯವನ್ನ ಸಾಧಿಸ್ತೇವೆ ಅನ್ನೋ ವಿಶ್ವಾಸ ಇದೆ ಅಂತ ರಾಹುಲ್ ಗಾಂಧಿ ಅವರು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಆರ್ಟಿಕಲ್ 370 ರದ್ದು ಮಾಡಿದ ಬಳಿಕ ಕೆಲವು ಬಿಜೆಪಿ ನಾಯಕರು ಕಾಶ್ಮೀರಕ್ಕೆ ತೆರಳಿ ಭೂಮಿಯನ್ನು ಖರೀದಿ ಮಾಡಬಹುದು, ಜನರು ಕಾಶ್ಮೀರದಿಂದ ವಧುಗಳನ್ನು ತರಬಹುದು ಅನ್ನೋ ಹೇಳಿಕೆಗಳನ್ನು ನೀಡಿದರು. ಕಾಶ್ಮೀರದಲ್ಲಿ ಶಾಂತಿ ನೆಲೆಸಿದೆ ಅಂತ ಬಿಜೆಪಿ ನಾಯಕರು ಪದೇ ಪದೇ ಹೇಳ್ತಾ ಇದ್ರು. ಪಹಲ್ಗಾಮ್ ದಾಳಿಗೆ 26 ಜನ ಸಾವನ್ನಪ್ಪಿದ್ರು. ಇದಕ್ಕೆ ನೇರ ಕಾರಣ ಕೇಂದ್ರ ಸರ್ಕಾರನೇ. ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯದಿಂದನೇ ದೇಶದ ಪ್ರಜೆಗಳ ಪ್ರಾಣ ಹೋಗಿದೆ. ಈ ಯಾವ ಮಾತುಗಳನ್ನು ಸಹ ರಾಹುಲ್ ಗಾಂಧಿ ಅವರು ಹೇಳಲಿಲ್ಲ, ಒಂದು ಮಾತನ್ನು ಕೂಡ ಆಡಲಿಲ್ಲ. ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡಿದ ರಾಹುಲ್ ಗಾಂಧಿ ಅವರು ಇಂತಹ ಸಮಯದಲ್ಲಿ ಕೇಂದ್ರ ಸರ್ಕಾರದ ಜೊತೆಗೆ ನಿಂತಿದ್ದಾರೆ. ಕೇಂದ್ರ ಸರ್ಕಾರ ಕೈಗೊಳ್ಳೋ ಎಲ್ಲ ನಿರ್ಧಾರಗಳಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಆದರೆ ಈ ಹಿಂದೆ ಮೋದಿ ಅವರು ಈ ಕೆಲಸ ಮಾಡಿರಲಿಲ್ಲ. ಬದಲಾಗಿ ಕೇಂದ್ರ ಸರ್ಕಾರವನ್ನ ತೀವ್ರವಾಗಿ ಟೀಕೆ ಮಾಡಿ ಜನರನ್ನ ಸರ್ಕಾರದ ಮೇಲೆ ಎತ್ತಿ ಕಟ್ಟೋ ಕೆಲಸವನ್ನ ಮಾಡಿದ್ರು. ಹೌದು, ಈ ಹಿಂದೆ ಅಂದರೆ ನವೆಂಬರ್ 26, 2008 ಭಾರತ ದೇಶದ ವಾಣಿಜ್ಯ ರಾಜಧಾನಿ ಅಂತಾನೆ ಹೆಸರು ಪಡೆದಿರೋ ಮುಂಬೈ ಮಹಾನಗರದ ಮೇಲೆ ಉಗ್ರರು ದಾಳಿಯನ್ನು ನಡೆಸಿದ್ರು. ಛತ್ರಪತಿ ಶಿವಾಜಿ ಟರ್ಮಿನಲ್ ರೈಲು ನಿಲ್ದಾಣ, ಕಾಮಾ ಆಸ್ಪತ್ರೆ, ನಾರಿಮನ್ ಹೌಸ್ ವ್ಯಾಪಾರ ಮತ್ತು ವಸತಿ ಸಂಕೀರ್ಣ, ಲಿಯೋಫೋಲ್ಡ್ ಕೆಫೆ, ತಾಜ್ ಹೋಟೆಲ್ ಮತ್ತು ಒಬೆರಾಯ್ ಟ್ರೈಡೆಂಟ್ ಹೋಟೆಲ್ಗಳಲ್ಲಿ ದಾಳಿಯನ್ನು ನಡೆಸಲಾಗಿತ್ತು. ಈ ದಾಳಿಯಲ್ಲಿಯೂ ಕೂಡ ಹಲವು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ, ನೂರಾರು ಜನ ಗಾಯಗೊಂಡಿದ್ರು. ಈ ಘಟನೆಯ ಸಮಯದಲ್ಲಿ ಸರ್ಕಾರದ ಜೊತೆಗೆ ನಿಲ್ಲದ ಮೋದಿಯವರು ದೇಶದಲ್ಲಿ ಭಯ ಮತ್ತು ಅಶಾಂತಿಯ ವಾತಾವರಣ ಇದ್ದಾಗಲೇ, ದಾಳಿ ನಡೀತಾ ಇರುವಾಗಲೇ ಮುಂಬೈನ ತಾಜ್ ಹೋಟೆಲ್ ಎದುರುಗಡೆ ನಿಂತು ಮಾಧ್ಯಮಗಳಿಗೆ ಹೇಳಿಕೆಯೊಂದನ್ನು ನೀಡಿದರು. ಆ ಸಮಯದಲ್ಲೇ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದ ನರೇಂದ್ರ ಮೋದಿ ಅವರು ತಾಜ್ ಹೋಟೆಲ್ ಬಳಿ ಮಾಧ್ಯಮದ ಮುಂದೆ ಕಾಣಿಸಿಕೊಂಡು ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯವನ್ನ ಬಹಿರಂಗವಾಗಿಯೇ ಟೀಕೆ ಮಾಡಿದರು. ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರ ಭಾಷಣದ ಬಗ್ಗೆನೂ ಕೂಡ ಟೀಕೆ ಮಾಡಿದರು. ದೇಶದ ಮೇಲೆ ಉಗ್ರರು ದಾಳಿ ನಡೆಸ್ತಾ ಇರುವಾಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಡಬೇಕು. ಇಂತಹ ಸಂದಿಗ್ಧ ಸಮಯದಲ್ಲಿ ನಾವು ನಿಮ್ಮ ಜೊತೆಗೆ ನಿಲ್ತೇವೆ ಅನ್ನೋ ಹೇಳೋ ಮಾತುಗಳು ನಿಜಕ್ಕೂ ಆಗಿನ ಸಮಯದಲ್ಲಿಯೂ ಕೂಡ ಬೇಕಾಗಿದ್ವು. ಆದರೆ ಇಂತಹ ಘಟನೆಯನ್ನು ತಮ್ಮ ರಾಜಕೀಯ ಸ್ವಾರ್ಥಕ್ಕೆ ಮೋದಿ ಅವರು ಬಳಸ್ಕೊಂಡ್ರು ಅಂತ ಹಲವರು ಆ ಸಮಯದಲ್ಲಿ ಆರೋಪ ಮಾಡಿದರು. ಮೋದಿ ಅಷ್ಟೇ ಅಲ್ಲ, ಈ ಹಿಂದೆ ಮುಂಬೈ ಮೇಲೆ ಉಗ್ರರು ದಾಳಿಯನ್ನು ನಡೆಸಿದಾಗ ಬಿಜೆಪಿ ನಾಯಕರಿಂದ ಬಂದ ಪ್ರತಿಕ್ರಿಯೆ ಮೋದಿ ನೀಡಿದ್ದಕ್ಕಿಂತನೂ ಕೂಡ ಗಂಭೀರ ಆಗಿದ್ವು. ಇಂತಹ ಸಮಯದಲ್ಲಿ ರಾಷ್ಟ್ರಕ್ಕೆ ಧೈರ್ಯ ತುಂಬೋ ಬದಲು ಕೇಂದ್ರದ ವೈಫಲ್ಯವನ್ನು ತೋರಿಸೋ ಪ್ರಯತ್ನ ಇವರ ಮಾತುಗಳಲ್ಲಿ ಕೇಳಿಬರ್ತಾ ಇತ್ತು. ಹೌದು, ಈ ಹಿಂದೆ ಮುಂಬೈ ಮೇಲೆ ಉಗ್ರರು ದಾಳಿಯನ್ನು ನಡೆಸಿದಾಗ ಮೋದಿ ಅವರು ಏನು ಮಾತಾಡಿದ್ರು, ವಿಡಿಯೋ ಇಲ್ಲಿದೆ ನೋಡಿ. पूरे देश ने आतंकवाद के खिलाफ लड़ाई लड़नी होगी और आतंकवाद को जड़ मूल से उखाड़ फेंकने के लिए संकल्पबद्ध होना होगा। मैं आज मुंबई आया हूं। मैं कल आना चाहता था, लेकिन मुख्यमंत्री जी और उप मुख्यमंत्री जी ने मुझे आग्रह किया था कि मोदी जी आज मत आइए। इस दुख की पलों में मुंबई के साथ खड़े रहने के बिना मैं रह नहीं सकता हूं, अपने आप को रोक नहीं सकता हूं और इसलिए मैं आया हूं। मैं होटल तक आया हूं। मैंने पुलिस को ये भी आग्रह किया कि मैं कार में बैठ कर के अंदर चक्कर लगाना चाहता हूं, मुझे इजाज़त नहीं मिली,
लेकिन मैं चाहता हूं कि पुलिस के जवानों ने, एनएसजी कमांडोज ने, फायर ब्रिगेड ने, आर्मी ने जो भी काम किया है, फील्ड में आकर के मुझे उनको बधाई देनी चाहिए, उनका सराहना चाहिए, समर्थन करना चाहिए, क्योंकि वो देश के लिए लड़ रहे हैं और मॉरल सपोर्ट के लिए ही मैं आया हूं। मैं आज शहीद 2 जांबाज पुलिस के अफसरों के घर होकर के आया हूं। ಹಾಗೇನೆ ಪಹಲ್ಗಾಮ್ ಮೇಲೆ ಉಗ್ರರು ದಾಳಿಯನ್ನು ನಡೆಸಿ 26 ಜನರನ್ನ ಕೊಂದರು. ಈ ದುರ್ಘಟನೆ ಬಳಿಕ ರಾಹುಲ್ ಗಾಂಧಿ ಅವರು ಏನು ಮಾತಾಡಿದ್ದಾರೆ ಆ ವಿಡಿಯೋ ಕೂಡ ಇಲ್ಲಿದೆ ನೋಡಿ. It's been a terrible tragedy and I came here to get a sense of what is going on and to help. The entire people of Jammu and Kashmir have condemned this terrible action. And they have fully supported the nation at this time. I met one of the people who was injured. I of course couldn't meet other family members and other people because the injured people have gone back. My love and affection to everybody who has lost family members, and I want everybody to know that the whole nation is standing together as one. We had a meeting yesterday with the government, and the united opposition condemned this action and said that we are there to support whatever action the government wants to take. The idea behind what has happened is to divide society, is to make brother fight brother. And it is very important that every single Indian stands united, stands together, so that we can defeat what the terrorists were trying to do. It's sad to see that some people are attacking my brothers and sisters from Kashmir in the rest of the country. And I think it's very important that all of us stand together, stand united, and fight this nasty action that has been taken and defeat terrorism once and for all. Thank you very much. Sorry. एक सवाल है कि आतंक की कोई जाति नहीं होती, कोई धर्म नहीं होता। One second. ये किस टाइप की? I came here. I mentioned that I met one of the people who was injured. I also met Chief Minister and LG, and they briefed me about what had happened. And I assured both of them that myself and our party is going to support fully. Thank you very much. ನೋಡಿದ್ರಲ್ಲ, ನಮ್ಮ ದೇಶದ ಮೇಲೆ ಉಗ್ರರು ದಾಳಿಯನ್ನು ನಡೆಸಿದಾಗ ಯಾರು ಹೇಗೆ ಮಾತಾಡ್ತಾರೆ ಅಂತ. ನವೆಂಬರ್ 26ರ ಸಮಯದಲ್ಲಿ ಉಗ್ರರ ದಾಳಿ ನಡೆದಾಗ ಮೋದಿ ಅವರ ತಕ್ಷಣದ ಟೀಕಾತ್ಮಕ ಪ್ರತಿಕ್ರಿಯೆ ಮತ್ತು ಪಹಲ್ಗಾಮ್ ದಾಳಿ ಬಳಿಕ ರಾಹುಲ್ ಗಾಂಧಿ ಅವರ ಶಾಂತಿಯುತ ಬೆಂಬಲಾತ್ಮಕ ನಿಲುವು, ಈ ಎರಡರ ನಡುವೆನೂ ಕೂಡ ತುಂಬಾನೇ ವ್ಯತ್ಯಾಸ ಇದೆ. ಈ ವ್ಯತ್ಯಾಸ ನಾಯಕರ ನೈತಿಕ ಚಿಂತನಶೀಲತೆಗೆ ಕನ್ನಡಿಯನ್ನು ಹಿಡಿಯುತ್ತೆ. ಉಗ್ರ ದಾಳಿಯ ಸಮಯದಲ್ಲಿ ರಾಜಕೀಯ ಲಾಭಕ್ಕಾಗಿ ಬಿಜೆಪಿ ಪಕ್ಷ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಿತು. ಆದರೆ ಈಗಿನ ವಿಪಕ್ಷ ನಿಷ್ಪಕ್ಷಪಾತವಾಗಿ ಕೇಂದ್ರ ಸರ್ಕಾರದ ಜೊತೆಗೆ ನಿಂತಿದೆ. ಸದ್ಯ ಈ ಎಲ್ಲ ಘಟನೆಗಳು ಉಗ್ರ ದಾಳಿಯ ಸಮಯದಲ್ಲಿ ರಾಜಕೀಯ ನಾಯಕರು ಹೇಗೆ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆಗೆ ಕಾರಣ ಆಗಿದೆ. ಭಿನ್ನ ಸಿದ್ಧಾಂತದ ಪಕ್ಷಗಳ ನಡುವೆ ರಾಜಕೀಯವಾಗಿ ಪರಸ್ಪರ ಎಷ್ಟೇ ವಿರೋಧ ಇದ್ರೂ ದೇಶಕ್ಕೆ ಸಂಕಟ ಎದುರಾದಾಗ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಮರೆತು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಲ್ಲಬೇಕು. ಅದರಲ್ಲಿಯೂ ಬಾಹ್ಯ ಅಥವಾ ಭಯೋತ್ಪಾದಕ ದಾಳಿಗಳ ಸಂದರ್ಭದಲ್ಲಿ ಇಡೀ ದೇಶ ಒಂದೇ ಧ್ವನಿಯಲ್ಲಿ ಮಾತಾಡಬೇಕು. ಕಟುವಾಗಿ ಉಗ್ರರ ದಾಳಿಯನ್ನು ವಿರೋಧ ಮಾಡಿ ಕೇಂದ್ರ ಸರ್ಕಾರದ ಜೊತೆಗೆ ನಿಲ್ಲಬೇಕು. ಆ ಕೆಲಸವನ್ನು ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಹಿಂದೆ ಟೀಕೆ ಮಾಡಿ ತಮ್ಮ ಬೇಳೆ ಬೇಯಿಸ್ಕೊಳ್ಳುವಲ್ಲಿ ನಿರತರಾಗಿದ್ದರು. ಅದಕ್ಕೆ ಅವರು ಮಾತಾಡಿರೋ ವಿಡಿಯೋ ಕೂಡ ಸಾಕ್ಷಿ ಇದೆ. ಕಷ್ಟದ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಜೊತೆಗೆ ನಿಂತಾಗ ಅದು ಭಾರತೀಯ ಪ್ರಜಾಪ್ರಭುತ್ವದ ಜೀವಂತಿಕೆಗೆ ಸಾಕ್ಷಿಯಾಗುತ್ತೆ. ದೇಶದ ಮೇಲೆ ಈ ರೀತಿ ಅಟ್ಯಾಕ್ ಆದಾಗ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ರಾಹುಲ್ ಗಾಂಧಿ ಅವರು ಉದಾಹರಣೆಯಾಗಿದ್ದಾರೆ. ಅದೇ ಯಾವ ರೀತಿ ಇರಬಾರ್ದು ಅನ್ನೋದಕ್ಕೆ ಮೋದಿ ಅವರು ಉದಾಹರಣೆಯಾಗಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.